ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದಾರೆ. ಇನ್ನು ಹಾರ್ಟ್ ಅಟ್ಯಾಕ್ಗೆ ನೈಜ ಕಾರಣದ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ಪ್ರಕರಣದ ವಿಚಾರವಾಗಿ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ನೈಜ ಕಾರಣದ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಜೀವದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರ ಅವರ ನೇತೃತ್ವದ ಸಮಿತಿ ಸಿಎಂಗೆ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಕಳೆದ 30 ದಿನಗಳಲ್ಲಿ ಹಾಸನದಲ್ಲಿ 15 ಯುವಕರು ಸಾವನ್ನಪ್ಪಿದ್ರು. ಹೃದಯಾಘಾತದಿಂದ ಯುವಕರೇ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈ ಸರಣಿ ಸಾವಿನ ಬಗ್ಗೆ ಪರಿಶೀಲನೆಯನ್ನ ನಡೆಸಿರುವಂತಹ ಡಾಕ್ಟರ್ ರವೀಂದ್ರ ಸಮಿತಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸಂಬಂಧ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಏನೋ ಕಳೆದ ಹಲವು ತಿಂಗಳಿನಿಂದ ಸತತವಾಗಿ ಹಾಸನ ಜಿಲ್ಲೆಯಲ್ಲಿ ಯುವಕ ಯುವತಿಯರು ಚಿಕ್ಕ ವಯಸ್ಸಿನಲ್ಲಿ, ಅದು ಕೂಡ 20 ರಿಂದ 30 ವಯಸ್ಸಿನಲ್ಲಿ ಅತಿ ಹೆಚ್ಚು ಜನ ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಮೃತಪಟ್ಟಿರುವಂತಹ ಘಟನೆಗಳು ಆಗ್ತಾನೆ ಇದೆ. ಹೀಗಾಗಿ ಇದಕ್ಕೆ ಏನು ಕಾರಣ, ನೈಜ ಕಾರಣದ ಬಗ್ಗೆ ವರದಿಯನ್ನ ಈಗಾಗಲೇ ಡಾಕ್ಟರ್ ರವೀಂದ್ರ ನೇತೃತ್ವದ ಸಮಿತಿಯಿಂದ ಮಾಡಲಾಗಿದೆ. ಆ ಸಂಬಂಧ ಸಿಎಂ ಸಿದ್ದರಾಮಯ್ಯನವರಿಗೆ ಸೋಮವಾರ ಇದನ್ನ ಸಲ್ಲಿಕೆ ಮಾಡಲಾಗಿದ್ದಾರೆ. ಯುವಕರೇ ಹಾರ್ಟ್ ಅಟ್ಯಾಕ್ಗೆ ಯಾಕೆ ಸಾಯ್ತಿದ್ದಾರೆ, ಇವೆಲ್ಲದರ ನೈಜ ವಿಚಾರ ಏನು ಅನ್ನೋದರ ಬಗ್ಗೆ ಜಯದೇವದ ನಿರ್ದೇಶಕ ಡಾಕ್ಟರ್ ರವೀಂದ್ರ ನೇತೃತ್ವದ ಸಮಿತಿ ಏನು ಯಾವೆಲ್ಲ ಪರಿಶೀಲನೆ ಮಾಡಿದೆ, ಏನು ಕಾರಣ, ನೈಜ ಕಾರಣ ಏನು ಅನ್ನೋದರ ಬಗ್ಗೆ ಸಿಎಂಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ಮೂಲಕವಾಗಿ ಯಾಕೆ ಆಗ್ತಿದೆ ಹೀಗೆ, ಅದು ಕೂಡ ಯುವಕರೇ ಎಲ್ಲ ಇನ್ನೂ ಕೂಡ 20 ರಿಂದ 30 ವಯಸ್ಸಿನವರು, ಆದರೆ ದಿಢೀರಂತ ಹೃದಯಾಘಾತಕ್ಕೆ ಒಳಗಾಗಿ ತಟ್ಟಂತ ಸಾವನ್ನಪ್ಪಿದ್ದಾರೆ. ಏನಿರ್ಬೋದು ಇದರ ಹಿಂದಿನ ವಿಚಾರ, ಅದು ಕೂಡ ಹಾಸನ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪ್ರಕರಣಗಳು, ಸರಣಿಯಾಗಿ ಸಾವಿನ ಪ್ರಕರಣಗಳು ಹೃದಯಾಘಾತದಿಂದ ಆಗ್ತಿರೋದು ಈಗಾಗಲೇ ದಾಖಲಾಗಿದೆ. ಆ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಹೃದಯಾಘಾತದ ವರದಿ ಏನಿದೆ, ಏನು ಕಾರಣ ಅನ್ನೋದರ ಬಗ್ಗೆ ಡಾಕ್ಟರ್ ರವೀಂದ್ರ ನೇತೃತ್ವದ ಸಮಿತಿ ಸಲ್ಲಿಕೆಯನ್ನ ಮಾಡಲಿದೆ.